ಈ ಪ್ರಾಣಿ 400 ಮಿಲಿಯನ್ ವರ್ಷಗಳ ಹಿಂದೆ ಹೇಗಿತ್ತೋ ಈಗಲೂ ಹಾಗೆ ಇದೆ. ಇದ್ರ ಹೆಸರು ಹಾರ್ಶು ಕ್ರ್ಯಾಬ್ ಅಂತ. ಇದ್ರ ಹೆಸರು ಮಾತ್ರ ಕ್ರ್ಯಾಬ್ ಅಷ್ಟೇ, ಬಟ್ ಇದು ಸ್ಕಾರ್ಪಿಯೋ ಅಂಡ್ ಸ್ಪೈಡರ್ಗೆ ತುಂಬಾನೇ ಹತ್ತಿರದ ರಿಲೇಟಿವ್. ಸೈಂಟಿಸ್ಟ್ಗಳಿಗೆ 400 ಮಿಲಿಯನ್ ವರ್ಷಗಳ ಹಿಂದೆ ಇದ್ದಂತಹ ಇದರ ಫಾಸಿಲ್ ಸಿಕ್ಕಿದೆ. ಅದನ್ನ ಈಗಿರೋ ಹಾರ್ಶು ಕ್ರ್ಯಾಬ್ ಜೊತೆ ಕಂಪೇರ್ ಮಾಡಿ ನೋಡಿದಾಗ ಅವ್ರಿಗೆ ಗೊತ್ತಾಗಿದ್ದು ಈ ಪ್ರಾಣಿ 400 ಮಿಲಿಯನ್ ವರ್ಷಗಳ ಹಿಂದೆ ಹೇಗಿತ್ತೋ ಈಗಲೂ ಹಾಗೆ ಇದೆ ಅಂತ. ಅದಕ್ಕೋಸ್ಕರ ಸೈಂಟಿಸ್ಟ್ಗಳು ಇದನ್ನ ಲಿವಿಂಗ್ ಫಾಸಿಲ್ಸ್ ಅಂತ ಹೇಳಿ ಕರೀತಾರೆ. ಇದು 400 ಮಿಲಿಯನ್ ವರ್ಷಗಳಿಂದ ಏನೇನ್ ನೋಡಿದೆ ಅಂದ್ರೆ, ಭೂಮಿ ಮೇಲೆ ಹುಟ್ಟಿದ ಮೊದಲನೇ ಮರ, ಮಾಸ್ ಎಕ್ಸ್ಟೆನ್ಷನ್ ಆಗಿದ್ದು, ಡೈನೋಸರ್ ಹುಟ್ಟಿದ್ದು, ಆಸ್ಟ್ರಾಯ್ಡ್ ಬಂದು ಭೂಮಿ ಕೊಡ್ದು ಡೈನೋಸರ್ ಸತ್ತಿದ್ದು, ಮಂಗನಿಂದ ಮಾನವ ಆಗಿದ್ದು. ಭೂಮಿ ಮೇಲೆ ಇಷ್ಟೆಲ್ಲ ಚೇಂಜಸ್ ಆದ್ರೂ ಇದು ಮಾತ್ರ ಹಾಗೆ ಇದೆ. ಇದ್ರ ಬ್ಲಡ್ ನಿಮ್ ತರ ರೆಡ್ ಅಲ್ಲ, ಬ್ಲೂ. ಯಾಕಂದ್ರೆ ನಮ್ ಬ್ಲಡ್ ಅಲ್ಲಿ ಐರನ್ ಇದೆ, ಇದ್ರ ಬ್ಲಡ್ ಅಲ್ಲಿ ಕಾಪರ್ ಇದೆ. ಇದ್ರ ಬ್ಲಡ್ ಬಾಡಿ ಒಳಗೆ ಇದ್ದಾಗ ಲೈಟ್ ಯೆಲ್ಲೋ ಕಲರ್ ಆಗಿ ಇರುತ್ತೆ. ಅದೇ ಆಚೆ ಬಂದಾಗ ಆಕ್ಸಿಜನ್ ಕಾಂಟ್ಯಾಕ್ಟ್ ನಿಂದ ಲೈಟ್ ಬ್ಲೂ ಕಲರ್ ಆಗಿ ಟರ್ನ್ ಆಗುತ್ತೆ. ನೇಚರ್ ಇದನ್ನ ಏನೂ ಅಪ್ಡೇಟ್ ಮಾಡದೆ ಒಂದು ಪರ್ಫೆಕ್ಟ್ ಪೀಸ್ ಅನ್ನೋ ಹಾಗೆ ಬಿಟ್ಟಿದೆ. ಇದೇ ರೀತಿ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ.